ಮುಗಿಸ್ಬಿಡ್ಬೇಕಾಗಿತ್ತು. ಅವ್ರನ್ನ ಮುಗ್ಸಕ್ ಹೋಗಿ ನಮ್ಮನ್ನೇ ಹೊಡೆದಿ ಕಳ್ಸವ್ರೆ. ನಾವು ತಗ್ಲಾಕಬಿಟ್ರೆ ನಿಮ್ಮ ಹೆಸರಲ್ಲಿ ಆಚೆ ಬರುತ್ತೆ ಅಂತ ಓಡ್ ಬಂದ್ಬಿಟ್ವಿ. ಹೋಗಿ ಹೋಗಿ ನಿಮ್ಗೆ ಹೇಳಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಹೋಗಿ ಹೋಗಿ ಇಲ್ಲಿಂದ ಓಡೋಗಿ. ಇನ್ನೊಂದು 4-5 ದಿವಸ ಈ ಕಡೆ ತಲೆ ಹಾಕ್ಬೇಡಿ. ಆಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ನಿಮಗೆ. ಸರಿ ಧರ್ಮ ಅಧಿಕಾರಿಯಾಗಿ ನೀವೆಂತ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿ. ಇದು ನಿಮ್ಗೆ ಸರಿ ಅನ್ಸುತ್ತಾ? ಯಾಕಿಂತ ಕೆಲಸ ಮಾಡಿಸಿದ್ರಿ? ಏನ್ ಯೋಚನೆ ಮಾಡ್ತಿದ್ದೀರಾ? ತಲೆಯಲ್ಲಿ ಸುಳ್ಳು ಹೇಳೋ ಯೋಚನೆ ಇದ್ರೆ ಅದನ್ನ ಈಗ್ಲೇ ತೆಗೆದು ಹಾಕ್ಬಿಡಿ. ನೀವು ಸತ್ಯ ಹೇಳಿಲ್ಲ ಅಂದ್ರೆ ನಾನು ಈಗ್ಲೇ ಎಲ್ರನ್ನೂ ಕರೀತೀನಿ. ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಸತ್ಯವನ್ನು ಹೇಳುವ ಸಮಯ ಈಗ ಬಂದಿದೆ. ನನಗೆ ನಿಮ್ಮ ಮೇಲಾಗಲಿ ನಿಮ್ಮ ಮನೆಯವ್ರ ಮೇಲಾಗಲಿ ದ್ವೇಷ ಇಲ್ಲ. ನನ್ನ ದ್ವೇಷ ಎಲ್ಲ ಆ ಸೌಂದರ್ಯದ ಮೇಲೆ. ಸೌಂದರ್ಯ ಮೇಡಮ್ ಮೇಲೆ ದ್ವೇಷ ಅಂತ ತಪ್ಪ ಅವ್ರೇನ್ ಮಾಡಿದ್ದಾರೆ? ನಿನ್ ಗಂಡನಿಗೆ ರೂಪನ್ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ನಿರ್ಧಾರನ ಯಾರು ತಗೊಂಡ್ರು ಅಂತ ಗೊತ್ತಾ ನಿಂಗೆ? ಗೊತ್ತು, ಸೌಂದರ್ಯ ಮೇಡಮ್. ಯಾಕೆ ಅಂತ ಗೊತ್ತಾ? ನಮ್ಮ ಅಕ್ಕ ನೋಡಕ್ ಸುಂದರಾಗಿದ್ಲು, ಅದಕ್ಕೆ. ಅದೊಂದೇ ಕಾರಣ ಅಲ್ಲ, ನಿಮ್ಮ ಅಕ್ಕನಿಗೆ ಮಕ್ಕಳಾಗಲ್ಲ ಅನ್ನೋ ಸತ್ಯ ನಿನಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಗೊತ್ತಿತ್ತಾ? ಏನ್ ಹೇಳ್ತಿದ್ದೀರಾ? ರೂಪಂಗೆ ಮಕ್ಕಳಾಗಲ್ಲ ಅಂತ ನನ್ನಿಂದ ಗೊತ್ತಾಗಿ ಸೌಂದರ್ಯ ಚಿರುಗೆ ರೂಪನ್ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಕಾರಣ ಏನ್ ಗೊತ್ತಾ? ಚಿರು ಮದುವೆ ಆಗೋ ಹುಡುಗಿ ಬಂಜಿ ಆಗಿರ್ಬೇಕು ಅನ್ನೋದೇ ಸೌಂದರ್ಯಗಳ ದುರಾಲೋಚನೆ. ಸೌಂದರ್ಯದ ಪ್ರಕಾರ ಚಿರು ರೂಪನ್ ಮದುವೆ ಆಗಬೇಕಿತ್ತು. ಅವತ್ತು ಅವಳು ಮದುವೆ ದಿನ ಹೇಳ್ದೆ ಕೇಳ್ದೆ ಓಡೋದ್ಲು. ಆಗ ವಿಧಿ ಇಲ್ದಲೆ ಚಿರು ನಿನಗೆ ತಾಳೆ ಕಟ್ಟಬೇಕಾಗಿ ಬಂತು. ಉರಿಯೋ ಬಿಸಿಲಲ್ಲಿ ಸುಡೋ ಸೂರ್ಯನ್ ತರ ನಿನ್ನ ಮುಖದಲ್ಲಿ ಕಾಣಿಸ್ತಿರೋ ಕೋಪನ ಗಮನಿಸ್ತಾ ಇದ್ರೆ ನನ್ನ ವಿರುದ್ಧ ಏನೋ ದೊಡ್ಡದಾಗಿ ಸ್ಕೆಚ್ ಹಾಕಿದೆ ಅಂತ ಕಾಣ್ತಾ ಇದೆ. ಹಾಗೇನಾದ್ರೂ ನೀನ್ ಅನ್ಕೊಂಡಿದ್ರೆ ಆ ಆಲೋಚನೆನ ಈಗ್ಲೇ ಮನ್ಸದ ಕಿತ್ತು ಬಿಸಾಕು. ಇಲ್ಲ ಅಂದ್ರೆ ಅದ್ರ ಆಫ್ಟರ್ ಎಫೆಕ್ಟ್ ಅಂತಾರಲ್ಲ, ಅದರ ದುಷ್ಪರಿಣಾಮ ಅದನ್ನ ನೀನೇ ಎದುರಿಸ್ಬೇಕಾಗತ್ತೆ. ಹೆದರ್ಸ್ತಿದ್ದೀರಾ? ಖಂಡಿತ ಅದೇ ಮಾಡ್ತಿರೋ. ಇವತ್ತು ಶುಭ ಶುಕ್ರವಾರ. ಆ ದೇವಿ ದುರ್ಗಾ ಮಾತೆಯಾಗಿ ಬಂದು ದುಷ್ಟರನ್ನ ಸಂಹಾರ ಮಾಡಿದ್ವಿ. ಆ ದೇವಿ ಆಶೀರ್ವಾದದಿಂದ ನಾನಿವತ್ತು ತಪ್ಪು ಮಾಡಿದವಳ ಬಂಡವಾಳ ಏನು ಅಂತ ಎಲ್ರೂ ಮುಂದೆ ಬಯಸ್ಬಿಡ್ತೀನಿ. ಸತ್ಯ ಅಸತ್ಯದ ಮಧ್ಯ ಯಾವತ್ತಿದ್ರೂ ಸತ್ಯನೇ ಗೆಲ್ಲೋದು ಅಂತ ಇವತ್ತು ಸಾಬೀತು ಮಾಡ್ತೀನಿ. ಜಗತ್ತಿನ ಮುಂದೆ ನಾನು ಒಳ್ಳೆಯವರು ಅಂತ ಮುಖವಾಡ ಹಾಕೊಂಡಿರೋ ಮುಖವಾಡನ ಇವತ್ತು ನಾನು ಕಳ್ಸಿ ಬಿಸಾಕ್ತೀನಿ. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಅದೇನು ಉದ್ದೇಶ ಇದೆಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಾನು ನೀನ್ ಅನ್ಕೊಂಡಿರೋ ತರ ಆರ್ಡಿನರಿ ಲೇಡಿ ಅಲ್ಲ. ನನ್ನ ವಿಷಯಕ್ಕೆ ಯಾರೇ ಬಂದ್ರೂ ಹೆದರ್ಕೊಂಡು ಕೈ ಕೊಟ್ಕೊಂಡು ನಾನ್ ಕೂರಲ್ಲ. ಕೈ ಎತ್ತಕ್ ಬಂದ್ರೆ ಕೈ ಮುರಿತೀನಿ, ಸತ್ಯ ಹೇಳಕ್ ಬಂದ್ರೆ ನಾಲಿಗೆ ಕಿತ್ತು ಬಿಸಾಕ್ತೀನಿ. ನೀನ್ ಅದ್ ಯಾರ ಜೊತೆ ಬೇಕಾದ್ರೂ ಚಾಲೆಂಜ್ ಮಾಡು, ನನ್ನ ಜೊತೆ ಮಾಡಕ್ ಬರ್ಬೇಡ. ಇಷ್ಟ್ರ ಮೇಲೂ ನಾನು ಏನಾದ್ರೂ ಮಾಡೇ ಬಿಡ್ತೀನಿ ಅಂತ ನೀನ್ ಅನ್ಕೊಂಡ್ರೆ ನೀನ್ ಎದೆ ಗಟ್ಟಿ ಮಾಡು. ಗುಂಡ್ ಏಟ್ಗೂ ಹೆದರ್ಕೊಳ್ದಿರೋ ಗುಣ್ಗೆ ಇರೋಳು ನಾನು. ಅಂಥದ್ರಲ್ಲಿ ನೀವ್ ಹೆದರ್ಸ್ ತಕ್ಷಣ ನಾನು ಹೆದರ್ಕೋತೀನಿ ಅಂತ ಅನ್ಕೊಂಡಿದ್ರ? ಸತ್ಯದ ವಿರುದ್ಧ ಧ್ವನಿ ಎತ್ತಲಿಲ್ಲ ಅಂದ್ರೆ ಸತ್ಯ ಅನಾಥವಾಗತ್ತೆ. ಆಗ ಅದಕ್ಕೆ ಯಾರೂ ಬೆಲೆ ಕೊಡಲ್ಲ. ಸತ್ಯ ಜೀವಂತವಾಗಿರ್ಬೇಕು ಅಂದ್ರೆ ಅದ್ ಎಲ್ರಿಗೂ ಗೊತ್ತಾಗ್ಲೇಬೇಕು. ಸೌಂದರ್ಯ ಅವ್ರ ಇನ್ನೊಂದು ಮುಖ ಎಲ್ರೂ ಮುಂದೆ ಅನಾವರಣ ಆಗತ್ತೆ.
ಅದರಿಂದ ಆಗೋ ಪರಿಣಾಮನ ಎದುರಿಸಕ್ಕೆ ಮಾನಸಿಕವಾಗಿ ತಯಾರಾಗಿ. ನಾವ್ ಅನ್ಕೊಂಡ್ ಹಾಗೆ ಮಾವನ್ ಹೆಸರಲ್ಲಿ ಅಭಿಷೇಕ ಮಾಡಿಸಿ ಹರಕೆ ತೀರ್ಸಿದ್ವಲ್ಲ, ಇನ್ನೆಲ್ಲ ಒಳ್ಳೇದೇ ಆಗತ್ತೆ. ಆದ್ರೂ ಪೂಜೆಗೆ ದೀಪನ್ ಮನೆಯವರು ಯಾರು ಬರ್ಲಿಲ್ವಲ್ಲ? ಫೋನ್ ಮಾಡಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ ಅಂತ ಹೇಳ್ತವ್ರೆ ಕೈ ಕೊಟ್ಬಿಟ್ಟಿದ್ದಾರೆ. ಅದು ಪೊಲೀಸ್ ಅಪ್ಪನ್ಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿತ್ತಂತೆ, ಅವ್ರು ಸ್ಟೇಷನ್ಗೆ ಹೋದ್ರು, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ಅವ್ರ ಸ್ಟೇಷನ್ ಹೋದ್ರು ಸರಿ, ಆದ್ರೆ ನಿಮ್ ಮನೇಲಿ ಉಳ್ದವ್ರದ್ದೇನಾಗಿತ್ತು? ಅವ್ರಾದ್ರೂ ಬರ್ಬೋದಾಗಿತ್ತಲ್ಲ. ಅಯ್ಯೋ ಬೀಗರ್ಗೆ ಹಿಂಗ ಆಗೋಯ್ತಲ್ಲ ಅಂತ ಫೋನಲ್ಲಿ ಮಾತಾಡಿದ್ರು ಅಷ್ಟೇ. ಇದೆಲ್ಲ ನಾವೇ ಹೇಳ್ಬೇಕಾ? ಅಷ್ಟು ಕನಿಷ್ಠ ಜ್ಞಾನ ಇಲ್ವಾ ನಿಮ್ಮ ಮನೆಯವ್ರಿಗೆ? ಹೋಗ್ಲಿ ಬಿಡಿ, ಅದಕ್ಕೆ ಅವ್ರಿಗೆ ಏನು ಕೆಲಸ ಇತ್ತೋ ಏನೋ. ಹೇಗಿದ್ರು ಅವ್ರ ಊರಿಗೆ ಬಂದಿದ್ದೀವಲ್ಲ, ಅಪ್ಪನ ಕರ್ಕೊಂಡು ನಾವೇ ಅವ್ರ ಮನೆಗೆ ಹೋಗಿ ಬರೋಣ. ಅದೆಲ್ಲ ಏನು ಬೇಡ. ಮಾವನ್ ಈ ಪರಿಸ್ಥಿತಿಲಿ ಯಾರ್ದೋ ಮನೆ ಕರ್ಕೊಂಡು ಹೋಗಕ್ಕೆ ನನಗಿಷ್ಟ ಇಲ್ಲ. ಅವ್ರು ಚೆನ್ನಾಗಿ ರೆಸ್ಟ್ ಮಾಡ್ಬೇಕಂತ ಡಾಕ್ಟರ್ ಹೇಳಿದಾರಲ್ವಾ, ಸೊ ಅವ್ರನ್ನ ನೇರವಾಗಿ ಬೆಂಗಳೂರು ಕರ್ಕೊಂಡು ಹೋಗೋದೇ ಉತ್ತಮ. ಸರಿ ಹಾಗಾದ್ರೆ ಬನ್ನಿ ಎಲ್ಲ ರೆಸಾರ್ಟ್ಗೆ ಹೋಗೋಣ.